ಘಟನೆ ಅದು ನಿಮ್ಮ ಮೇಲೆ ಬಹಳ ದೊಡ್ಡ ಆರೋಪಗಳನ್ನು ಬರ್ತಿರೋದು. ನೀವು ನಾಯಿದ ಬಾಲೆಲು ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದೀರಿ ಅಂತ ಒಂದು, ಮತ್ತು ನಾನು ಬರುವ ತನಕ ನಾನು ಬಂದದನ್ನು ನೀವು ಕೇಳಬಾರ್ದಿತ್ತು ಅನ್ನುವಂಥದ್ದು ರಾಜ್ಯವಾಹಿನಿಯಲ್ಲಿ ಪ್ರಸಾರ ಆಗ್ತದೆ. ಆ ಕಾರಣಕ್ಕೆ ಒಂದು ಸ್ಪಷ್ಟನೆ ನೋಡಿ. ನನ್ನ ಮನೆಗೆ ಸವಣಲ್ನ ಗ್ರಾಮಸ್ಥರು ಬಂದು ಮೊನ್ನೆ ತೀವ್ರವಾಗಿರ್ತಕ್ಕಂಥ ಮಳೆಯಿಂದಾಗಿ ರಸ್ತೆ ಕುಸಿತ ಆಗಿದೆ, ನೀವೊಮ್ಮೆ ಬಂದು ನೋಡಬೇಕು. ಅದಕ್ಕೆ ಪರ್ಯಾಯ ಆಗಿರ್ತಕ್ಕಂಥ ರಸ್ತೆಯನ್ನು ನಾವು ಕಚ್ಚಾ ರಸ್ತೆಯನ್ನು ನಿರ್ಮಾಣ ಮಾಡ್ತೇವೆ. ಆ ಕಚ್ಚಾ ರಸ್ತೆ ನಿರ್ಮಾಣ ಆದರೆ ನಮಗೆ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮಗೆ ವಾಹನ ಸಂಚಾರ ಮಾಡಲಿಕ್ಕೆ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಹೊಸ ಕಚ್ಚಾ ರಸ್ತೆ ಆಗಿರೋದ್ರಿಂದ. ಸೊ ಅದಕ್ಕೆ ನೀವೇನಾದರೂ ಅನುದಾನ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗ್ತದೆ, ನೀವು ದಯವಿಟ್ಟು ಬರಬೇಕನ್ನುವಂಥ ರಿಕ್ವೆಸ್ಟನ್ನು ಊರಿನವರು ಮಾಡಿದರು. ಆ ಕಾರಣಕ್ಕೋಸ್ಕರ ನಾನು ನಿನ್ನೆ ಅವರಿಗೆ ಅಲ್ಲಿಗೆ ಸ್ಥಳಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಮರ ಕಡಿಯಲಿಕ್ಕೆ ಫಾರೆಸ್ಟ್ ಇಲಾಖೆಯವರು, ಆಮೇಲೆ ಮೆಸ್ಕಾಂ ಇಲಾಖೆಯವರು ಲೈನ್ ಚೇಂಜ್ ಮಾಡಲಿಕ್ಕೆ ಎಲ್ಲ ಬಂದಿದ್ದರು. ಸೊ ಆ ಸಂದರ್ಭದಲ್ಲಿ ಎಲ್ಲ ಅವರು ಊರಿನವರು ತೋರಿಸ್ತಾ ಇದ್ದರು. ಮತ್ತು ಅವರಿಗೆ ನಾನು ಸೊಲ್ಯೂಷನ್ ಸಹ ಕೊಟ್ಟಿದ್ದೆ. ಆಯಿತು, ನೀವು ರಸ್ತೆ ನಿರ್ಮಾಣ ಮಾಡಿ, ಪಂಚಾಯತ್ನ ವತಿಯಿಂದ ರಸ್ತೆ ನಿರ್ಮಾಣದ ಕಾರ್ಯ ಮಾಡ್ತೇವೆ ಅಂತೇಳಿ ಮಾಡಿ. ನೀವು ಎಷ್ಟು ಕಚ್ಚಾ ರಸ್ತೆ ಹೊಸ್ತು ಮಾಡ್ತೀರಾ ಅದಕ್ಕೆ 5 ಲಕ್ಷ ರೂಪಾಯಿ ನಾನು ಅನುದಾನ ವಿತ್ ಡ್ರೈನೇಜಿಗೆ ನಾನು MLA ಗ್ರಾಂಟಿಂದ ಕೊಡ್ತೇನೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 1 ರೂಪಾಯಿ ಅನುದಾನ ಬಂದಿಲ್ಲ. ಸೊ ನಮ್ಮ ಸರ್ಕಾರ ಇದ್ದರೆ ನಾನು ಪೂರ್ತಿ ಬೇಕಾದರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೆ. ಆದರೆ ಇವತ್ತು ನನ್ನ ಲಿಮಿಟೇಷನ್ ಪ್ರಕಾರ MLA ಗ್ರಾಂಟಲ್ಲಿ ನಿಮಗೆ 5 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ಕಾಂಗ್ರೆಸ್ನ ಇಬ್ಬರು ಅಲ್ಲಿಯ ಪುಡಾರಿಗಳು ಬಂದು ಏಕಾಏಕಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ವಿನಾಕಾರಣ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಊರಿನವರು ಅವರಿಗೆ ಜೋರು ಮಾಡಿದ್ದಾರೆ. ಊರಿನವರು ನೀವು ಅಭಿವೃದ್ಧಿಯನ್ನು ಸಹಿಸದೆ ನೀವು ಈ ರೀತಿ ಮಾತಾಡಬಾರ್ದು. ಇವತ್ತು ಶಾಸಕರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಈ ರಸ್ತೆಗೆ ಬಂದಿರುವ ಕಾರಣಕ್ಕೋಸ್ಕರ ಇವತ್ತು 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದರು. ನಾನು ಮತ್ತೆ ಹೆಚ್ಚುವರಿ ಮತ್ತೊಬ್ಬರು ನನ್ನ ಹತ್ರ ವಿನಂತಿ ಮಾಡಿದರು, ಇನ್ನೊಂದು ಕಡೆಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಆಯಿತು, ಅದಕ್ಕೆ ನಾನು MLA ಗ್ರಾಂಟಲ್ಲಿ ಇನ್ನೂ ಅಡಿಷ್ನಲ್ 5 ಲಕ್ಷ ಇಟ್ಟು ಒಟ್ಟು 10 ಲಕ್ಷ ರೂಪಾಯಿದು ನಾನು ಆ ರಸ್ತೆಗೆ ಇಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ನಾನು ಬಂದಿದ್ದೆ. ಸೊ ಆ ಸಂದರ್ಭದಲ್ಲಿ ಅವರು ಬೇಡದ ರೀತಿಯಲ್ಲಿ ವರ್ತನೆ ಮಾಡಿದ ಕಾರಣಕ್ಕೋಸ್ಕರ ಯಾವುದೋ ಪದಗಳು ಬಂದಿರ್ಬೋದು ಬಿಟ್ಟರೆ ಊರಿನವರು ಯಾರೂ ಅದನ್ನು ವಿರೋಧ ಮಾಡಲಿಲ್ಲ. ಮತ್ತು ಊರಿನವರೇ ಅವರಿಗೆ ಜೋರು ಮಾಡಿ ಅವರನ್ನು ಓಡಿಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥ. ಓಕೆ, ನಿಮ್ಮ ಪ್ರಶ್ನೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಸರ್? ಅವರೇನು ನೀವು ಲೇಟ್ ಬಂದ್ರಿಂದ ಹಾಗೆ ಪ್ರಶ್ನೆ ಅಲ್ಲ, ಅವರಿಗೆ ಬೇಕಾಗಿರೋದು ಅಭಿವೃದ್ಧಿ ಬೇಡ. ನಾನು ಬಂದರೆ MLA ಬಂದರೆ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತದೆ. ಅವರಿಗೆ ಸೊಲ್ಯೂಷನ್ ಆಗುವಂಥ ಅವಶ್ಯಕತೆ ಅವರಿಗಿಲ್ಲ. ಸೊಲ್ಯೂಷನ್ ಆಗದಿದ್ದರೆ ಅವರಿಗೆ ಅದನ್ನೇ ಇಟ್ಕೊಂಡು ರಾಜಕಾರಣ ಮಾಡ್ಬೋದು ಎನ್ನುವಂಥ ಭ್ರಮೆಯಲ್ಲಿದ್ದರು. ನಾನು ಹೋದ ತಕ್ಷಣ ಅಭಿವೃದ್ಧಿ ಆಯಿತು, ನಾನು ಹೋದ ತಕ್ಷಣ ಅವರಿಗೆ ಅನುದಾನವನ್ನು ಘೋಷಣೆ ಮಾಡಿದೆ. ಸೊ ಇದರಿಂದಾಗಿ ಅವರಿಗೆ ರಾಜಕಾರಣ ಅಲ್ಲಿಗೆ ಫುಲ್ ಸ್ಟಾಪ್ ಆಯಿತಲ್ಲ ಎನ್ನುವಂಥ ಭಾವನೆಯಲ್ಲಿ ಅವರು ಗಲಾಟೆಗೆ ಪ್ರಾರಂಭ ಮಾಡಿದರು. ಓಕೆ, ಇಡೀ ಊರಿನವರಿಗೆ ಈಗ ಸಮಸ್ಯೆಯಿಂದಾಗಿ ತುಂಬ ಜನ ಪ್ರಾಬ್ಲಮ್, ಅವ್ರಿಗೆ ಏನು ಹೇಳ್ತೀರಿ? ಅಲ್ಲ, ಅವರು ಪಾಪ ಅವರು ನನಗೆ ಇವತ್ತು ನನ್ನ ಮನೆಗೆ ಬಂದಿದ್ದರು. ಇವತ್ತು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, ಸರ್ ಅವರು ಏನು ಕಾಂಗ್ರೆಸ್ನವರು ಮಾಡಿದ್ದಕ್ಕೆ ನೀವು ಬೇಜಾರು ಮಾಡಬಾರ್ದು, ನಮ್ಮ ರಸ್ತೆಗೆ ಅಭಿವೃದ್ಧಿಯ ದೃಷ್ಟಿಯಿಂದ ನೀವೇನು ಘೋಷಣೆ ಮಾಡಿದರೆ ಅದನ್ನು ಕೊಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿದ್ದಾರೆ. ಖಂಡಿತ ನಾನೇನು ಭರವಸೆ ಕೊಟ್ಟಿದ್ದೇನೆ, ಯಾವುದೇ 2 ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳುವಂಥವರಿಗೆ ನಾವು ಬೆಲೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ತೇನೆ, ಅವಶ್ಯಕತೆ ಇಲ್ಲ. ನನಗೆ ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಅಲ್ಲಿಯ ಪ್ರಾಮಾಣಿಕವಾಗಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸವನ್ನು ನನ್ನ ಲಿಮಿಟೇಷನ್ ಪ್ರಕಾರ ಏನು MLA ಗ್ರಾಂಟ್ ಇದೆ ಅದರಲ್ಲಿ ನಾನು ಮಾಡಿಕೊಡ್ತೇನೆ ಅನ್ನೋಂಥ ಭರವಸೆ ಕೊಟ್ಟಿದ್ದೇನೆ. ಖಂಡಿತವಾಗಿ ಆ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಮಾಡೇ ಮಾಡ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.